ಗೌರಿಬಿದನೂರು ಇಂಡುಗೂರು ಗ್ರಾಮದ ಶ್ರೀ ಹಲೋಬಿಲ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ಸುಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಇಡುಗೂರಿನಲ್ಲಿ ಶ್ರೀ ಅಹೋಬಿಲ ಲಕ್ಷ್ಮೀನಾರಾಯಣ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ವೀರಸಂಕೇಶ್ವರ ಸ್ವಾಮಿ, ಪ್ರಸನ್ನಾಂಜನೇಯ ಸ್ವಾಮಿ ಹಾಗೂ ಸಪ್ತಮಾತೃಕೆಯರ 15ನೇ ವಾರ್ಷಿಕೋತ್ಸವವು ಅತ್ಯಂತ ಭಕ್ತಿಪೂರ್ವಕವಾಗಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಮತ್ತು ಲಕ್ಷದೀಪೋತ್ಸವ ಸಹ ವಿಜೃಂಭಣೆಯಿಂದ ಜರುಗಲಿದೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಈ ಪುಣ್ಯಕ್ಷೇತ್ರವು ಭಕ್ತರಿಗಳಿಗೆ ಅಥವಾ ಭಕ್ತಾದಿಗಳಿಗೆ ಸದಾಕಾಲವು ಪವಿತ್ರ ಕ್ಷೇತ್ರವಾಗಿದೆ. ಈ ವಾರ್ಷಿಕೋತ್ಸವವು ಭಕ್ತ ಸಮೂಹಕ್ಕೆ ಒಂದು ಮಹತ್ವದ ಪುಣ್ಯ ಸಂದರ್ಭವಾಗಿದೆ. ಈ ಉತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಮತ್ತು ಕ್ಷೇತ್ರವನ್ನು ಮತ್ತಷ್ಟು ಪಾವನಗೊಳಿಸಲಾಗ್ತಾ ಇದೆ. ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉತ್ಸವವನ್ನು ಯಶಸ್ವಿಗೊಳಿಸಲು ಶ್ರಮಿಸ್ತಾ ಇದ್ದಾರೆ. ಕಾರ್ಯಕ್ರಮಗಳು 2025 ನವೆಂಬರ್ 15 ಶನಿವಾರದಂದು ಏಕಾದಶಿ ದಿನ ಅವತ್ತು ಗೋಪೂಜೆ ಮತ್ತು ಗಂಗಾ ಪೂಜೆಯೊಂದಿಗೆ ಪ್ರಾರಂಭವಾಗಲಿದೆ. ನಂತರ ನವೆಂಬರ್ 16 ಭಾನುವಾರದಂದು ದ್ವಾದಶಿ ಗಣಪತಿ, ನವಗ್ರಹ, ಮೃತ್ಯುಂಜಯ ಹಾಗೂ ಸಪ್ತಮಾತೃಕೆಯ ದೇವತೆಗಳಿಗೆ ಹೋಮ ಮತ್ತು ಹವನ ಅಭಿಷೇಕಗಳು ನೆರವೇರಲಿದೆ. ಅಂತಿಮವಾಗಿ ನವೆಂಬರ್ 17 ಸೋಮವಾರದಂದು ತ್ರಯೋದಶಿ ಅವತ್ತು ಲಕ್ಷದೀಪೋತ್ಸವ ಜೊತೆಗೆ ಕಾರ್ತಿಕ ಸೋಮವಾರ ಬೇರೆ ಗಿರಿಜಾ ಕಲ್ಯಾಣೋತ್ಸವ ಮತ್ತು ಮಹಾಮಂಗಳಾರತಿಯು ಕೂಡ ಆಹ್ವಾನವನ್ನ ಕೊಡಲಾಗ್ತಾ ಇದೆ. ಭಕ್ತರು ತನು ಮನ ಧನದಿಂದ ಸೇವೆ ಸಲ್ಲಿಸಿ ದೈವಾನುಗ್ರಹವನ್ನ ಪಡೆಯಲು ಇದೊಂದು ಉತ್ತಮ ಅವಕಾಶವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಉತ್ಸವದ ಯಶಸ್ವಿಗೆ ಸಹಕರಿಸಬೇಕು ಅಂತ ಹೇಳಿ ಟ್ರಸ್ಟ್ನ ಪ್ರಮುಖರು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಇಡುಗೂರು ಬಹಳಷ್ಟು ಇತಿಹಾಸ ಪುರಾಣ ಕಾಲದಿಂದಲೂ ಬಹಳಷ್ಟು ಪ್ರಸಿದ್ಧಿ ಪಡೆದಂತಹ ಒಂದು ಗ್ರಾಮ. ಹಾಗೇನೆ ಇದು ಶ್ರೀ ಅಹೋಬಿಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸುಮಾರು 800 ವರ್ಷಗಳ ಹಿಂದೆ ಇದ್ದಂತಹ ಒಂದು ದೇವಸ್ಥಾನ ಆಗಿದ್ದು, ಇದು ಪ್ರಕೃತಿಯ ವಿಕೋಪಗಳಿಂದ ಸಂಪೂರ್ಣವಾಗಿ ದೇವಸ್ಥಾನ ಇದು ಮುಚ್ಚೋಗ್ಬಿಟ್ಟಿದೆ. ಹಾಗಾಗಿ ಕೇವಲ ನಮಗೆ ಕೆಲವು ಮಾತ್ರನೇ ಕುರುಹುಗಳು ಸಿಗ್ತಾ ಇದೆ. ಈ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ದೇವರಾಯನ ದುರ್ಗದಲ್ಲಿ ಏನು ಇವತ್ತು ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ತಾ ಇದೀವಿ, ಮತ್ತೆ ಇದು ದೇವಸ್ಥಾನಕ್ಕೆ ಸಂಬಂಧ ಇದೆ ಅಂತ. ಈಗ ನಾವು ಅಲ್ಲಿ ಒಂದು ಕನಸಿನಲ್ಲಿ ಬಂದಂತಹ ಒಂದು ಸಪ್ತಮಾತೃಕೆಯರಲ್ಲಿ ಇಂದ್ರಾಣಿ ವಿಗ್ರಹ ನಾವು ಇಂಥ ಕಡೆ ಪೂರ್ವ ಕಾಲದಲ್ಲಿ ನಾವು ಇದ್ವಿ, ಮತ್ತೆ ನಮ್ಮನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಕನಸಿನಲ್ಲಿ ಬಂದು ಹೇಳಿದಾಗ ಅಲ್ಲಿಂದ ನಾವು ಬೆಂಗಳೂರು ಗೌರ್ಮೆಂಟ್ ಪಡೆದಿರುವಂತಹ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಈಶ್ವರ ದೇವಸ್ಥಾನದಲ್ಲಿ ಇತ್ತು. ಅವ್ರು ಕೇಳಿದಾಗ ಮತ್ತೆ ಅದೇ ವಿಗ್ರಹ ನಮಗೆ ಕೊಟ್ಟಾಗ ಅದನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರತಿಷ್ಠಾಪನೆ ಆದ್ಮೇಲೆ ಸಪ್ತಮಾತೃಕೆಯರನ್ನ ಮತ್ತೆ ಏನಿವತ್ತು ಪೂರ್ವಕಾಲದಲ್ಲೆಲ್ಲ ಗುಡಿ ಮುಚ್ಚೋಗ್ಬಿಟ್ಟಿತ್ತು, ಚಿಕ್ಕದಾದ ಬೊಮ್ಮ ಕುಳಿತು ಮುಂದೆ ಇಟ್ಟಿದ್ವಿ. ಅದು ಮಾತ್ರ 3 ಅಡಿ ಇತ್ತು. ಆದ್ರೆ ಇವತ್ತು ಅದೇ ಗುಡಿಯ ಮೇಲೆ ಇವತ್ತು ದೊಡ್ಡದಾಗಿ ಗುಡಿಯನ್ನು ಕಟ್ಟಿದ್ದೀವಿ. ಗೌರಿಬಿದನೂರು ತಾಲೂಕು ಇಡುಗೂರಿನ ಹೊರವಲಯದಲ್ಲಿ ಚೋಳರ ಕಾಲದಲ್ಲಿ ಅಭಿವೃದ್ಧಿಗೊಂಡ ದೇವಸ್ಥಾನಗಳ ಸಮೂಹ ಇದು ಕಾರಣಾಂತರಗಳಿಂದ, ಪ್ರಾಕೃತಿಕ ವಿಕೋಪಗಳಿಂದ ಎಲ್ಲ ನಶಿಸಿ ಹೋಗಿದೆ. ಸುಮಾರು ಒಂದು 16-17 ಹಳ್ಳಿಗಳಿಂದ ಈ ಸ್ಥಳಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವರು ಉಳ್ಕೊಳ್ಳೋದಕ್ಕೆ ಕೆಲವು ಹಳೆ ಮಂಟಪಗಳು ಕೂಡ ಇಲ್ಲಿದ್ದಾವೆ. ಅವು ಕೂಡ ಈಗ ಶಿಥಿಲಾವಸ್ಥೆಯಲ್ಲಿದೆ. ದೇವಸ್ಥಾನ ಕೂಡ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ಅಹೋಬಿಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಸಪ್ತಮಾತೃಕೆಯರ ದೇವಸ್ಥಾನ ಮತ್ತು ವೀರಸಂಕ ದೇವಾಲಯ. ಸಂಕ ಅಂತಂದರೆ ಇದು ಸಂಸ್ಕೃತದಲ್ಲಿ ಸೂರ್ಯ ಅಂತ ಆಗುತ್ತೆ, ಸೂರ್ಯ ದೇವಾಲಯ. ಅದನ್ನು ವೀರಸಂಕ ಅಂತ ನಾವು ಕರೀತಾ ಇದ್ದೀವಿ. ಈ ದೇವಸ್ಥಾನಗಳ ಸಮೂಹ ಇಲ್ಲಿತ್ತು. ಅದರ ಕುರುಹುಗಳು ಮಾತ್ರ ಈಗ ಕಾಣ್ತಾ ಇದೆ. ಅದನ್ನು ಏನಾದರೂ ಮಾಡಿ ನಮ್ಮ ವ್ಯವಸ್ಥೆಯಲ್ಲಿ ಈ ಒಂದು ವ್ಯವಸ್ಥೆಯ ಒಂದು ಸಹಾಯ ತಗೊಂಡು ಜೀರ್ಣೋದ್ಧಾರ ಮಾಡಬೇಕಾಗಿ ಅವಶ್ಯಕತೆ ಜಾಸ್ತಿ ಇದೆ. ಈಗ ಇದರ ಜೀರ್ಣೋದ್ಧಾರ ಕಾರ್ಯ ಅಂತಂದರೆ ಮೊಟ್ಟ ಮೊದಲು ದೇವಸ್ಥಾನದ ಪುನರುಜ್ಜೀವನ ಕಾರ್ಯ,
17 ಹಳ್ಳಿಗಳಿಂದ ಬರ್ತಕ್ಕಂಥ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ಮಂಟಪಗಳು, ಅಥವಾ ಇಲ್ಲಿ ಒಂದು ಕಲ್ಯಾಣ ಮಂಟಪ ಊರಿಗೆ ಹತ್ರನೇ ಇರೋದ್ರಿಂದ ಕಲ್ಯಾಣ ಮಂಟಪ ಒಂದು ಕಟ್ಟಿದರೆ ಊರಿನ ಬಡ ಜನಗಳ ಅವರಿಗೆ ಸಹಾಯ ಆಗುತ್ತೆ. ಪ್ರತಿಯೊಬ್ಬರೂ ಮದುವೆ ಕಾರ್ಯಗಳಿಗೆ ಟೌನ್ಗಳಿಗೆ ಹೋಗಿ ಚೌಲ್ಟ್ರಿಗಳಲ್ಲಿ ಮದುವೆ ಮಾಡ್ಕೊಳ್ಳುವಂಥ ಆರ್ಥಿಕ ಸ್ಥಿತಿ ಈಗ ಸದ್ಯಕ್ಕಿಲ್ಲ. ಎಲ್ಲ నాకు కూడా సలన మీకు అపోట అయితే సార్ ఆయన